ಈ ಸಾರಿಗೆ ಏನು ಬಸ್ ಪ್ರಯಾಣದ ದರ ಏರಿಕೆ ಆದ್ಮೇಲೆ ಸರ್ ಒಂದು ಸುಮಾರು ದಿನಕ್ಕೆ 6 ಕೋಟಿ ಏನೋ ಲಾಭ ಬರುತ್ತಂತೆ. ಓವರ್ ಆಲ್ ಇದ್ರದ್ದು ಲೆಕ್ಕಾಚಾರ ಹಾಕಿದಾಗ ಏನೆಲ್ಲ ಇದರಿಂದ ಸಮಸ್ಯೆ ದೂರ ಆಗುತ್ತೆ ಅಂತ ಸರ್ಕಾರಕ್ಕೆ? ಸಮಸ್ಯೆಗಳು ಡೀಟೇಲ್ ಆಗಿ ಹೇಳಿ. ಒಂದು, ನಮಗೆ ಆದಾಯ ಪ್ರತಿದಿನ ಸ್ವಲ್ಪ ಆದಾಯ ಜಾಸ್ತಿ ಆದರೆ ನಮಗೆ ಆಗ್ತಾ ಇರ್ತಕ್ಕಂಥ ಖರ್ಚಿರುತ್ತಲ್ಲ, ಅದು ಸ್ವಲ್ಪ ನಮಗೆ ಮಿಗುತ್ತೆ. ಖರ್ಚು ವೆಚ್ಚಕ್ಕೆ ಆದರೂ ಕೂಡ ಶಾರ್ಟೇಜ್ ಬರುತ್ತೆ ನಮಗೆ. ಮತ್ತು BJP ಅವರು 5,900 ಕೋಟಿ ಸಾಲ ಹಾಗೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದನ್ನು ಕೂಡ ತೀರಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಈ 15% ಏರಿಕೆ ಆದಮೇಲೆ ಸರ್ ಇದರಿಂದ ಹೊರೆ ಎಷ್ಟು ಕಡಿಮೆ ಆಗ್ಬೋದು? ಅಂಕಿಅಂಶ ಏನು ಹೇಳುತ್ತೆ ಅಂತ ಸರ್? ಹತ್ತಿರ 1,000 ಕೋಟಿ ಹೆಚ್ಚು ಆದಾಯ ಬರುತ್ತೆ. ಇನ್ನೊಂದು ಸರ್, ಈ ಹೊಸ ವರ್ಷದ ಆರಂಭದಲ್ಲೇ ರಾಜ್ಯದ ಬಸ್ ಪ್ರಯಾಣಿಕರಿಗೆ ಒಂಥರ ಶಾಕ್ ಕೊಟ್ಟಂಗಾಗತ್ತಲ್ಲ ಸರ್? ಯಾಕೆ ಇವತ್ತೆಲ್ಲ ನಾಳೆ ಮಾಡಬೇಕಾಗಿತ್ತು, ಮಾಡಿದ್ದೀವಿ ಅಷ್ಟೇ. ಇನ್ನೊಂದು ಸರ್, ಇವಾಗ ಮಹಿಳೆಯರಿಗೆ ಫ್ರೀ ಬಸ್ ಇದೆ, ಬಟ್ ಸಾರಿಗೆ ವೆಚ್ಚ ಅದು ಪುರುಷರಿಗೆ ಇದು ಎಫೆಕ್ಟ್ ಆಗುತ್ತಾ ಅಂತ ಸರ್? ಈಗ ಬಸ್ಸಸ್ ಓಡಿಸ್ಬೇಕಾ ಬೇಡವಾ? ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಎಲ್ಲ ನಾವು ಓಡಿಸ್ಬೇಕಲ್ಲ, ನಾವು ಓಡಿಸ್ಬೇಕಾ ಬೇಡವಾ? ಅದರಿಂದ ಅಷ್ಟೇ. ಅಂದರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದ ದರಗಳು ಕಡಿಮೆನೇ. ಇದು ಬಸ್ ಪ್ರಯಾಣಿಕರ ಈ ದರ ಪರಿಷ್ಕರಣೆಗೆ ಸಂಪುಟದಲ್ಲಿ ಸಂಪೂರ್ಣವಾಗಿ ಒಪ್ಪಿಗೆ ಇತ್ತ ಅಂತ ಸರ್? ಡಿಸ್ಪ್ಯೂಟೇ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಆಡಿದ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.